ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ನಿಮಗೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಅಧಿಕ ಮಾಸ ಬಂತು. ಅಧಿಕ ಮಾಸವನ್ನು ವೈಭವದಿಂದ ಆಚರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅಧಿಕ ಮಾಸದ ಮೊದಲಿನ ಹೆಸರೇನು ಗೊತ್ತಾ ಬಂಧುಗಳೇ? ಅಧಿಕ ಮಾಸದ ಮೊದಲಿನ ಹೆಸರು ಮಲಮಾಸ. ಮಲಮಾಸ. ಯಾಕೆ ಮಲಮಾಸ? ಈ ಮಾಸಕ್ಕೆ ಯಾರೂ ನಿಯಾಮಕರಾಗಿ ಇರಲಿಲ್ಲ, ಒಡೆಯರಾಗಿ ಯಾರೂ ಇರಲಿಲ್ಲ ಅನ್ನೋ ಕಾರಣದಿಂದ ಇದು ಮಲಮಾಸ. ಅರ್ಥಾತ್ ನಮ್ಮ ಪ್ರಾಚೀನ ಭಾರತೀಯರಿಗೆ ನಾಯಕ ಬೇಕು. ತಮ್ಮನ್ನು ಆಳಲು, ತಮ್ಮನ್ನು ನಿಯಂತ್ರಿಸಲು ಸಮರ್ಥನಾದ ಒಬ್ಬ ನಾಯಕ ಬೇಕು. ಆ ನಾಯಕ ಭಗವಂತನೇ ಆಗಿರಬೇಕು ಎನ್ನುವಂತಹ ಭಾವನೆಯವರು. ಈ ಮಾಸಕ್ಕೆ ಹಾಗೆ ಭಗವಂತ ನಿಯಾಮಕನಾಗಿರಲಿಲ್ಲ ಅನ್ನೋ ಕಾರಣದಿಂದಾಗಿ ಈ ಮಾಸವನ್ನು ಮಲಮಾಸ ಅಂತ ಕರೀತಿದ್ರು. ಇದು ಒಂದು. ಮತ್ತೊಂದು ಕಾರಣ ಅಂದರೆ ರವಿ ಸಂಕ್ರಮ ವರ್ಜಿತ ಅಂತಾರೆ. ರವಿ ಸಂಕ್ರಮಣ ಇರದೇ ಇರೋಣದರಿಂದ ಈ ಮಾಸ ಮಲಮಾಸ. ಮೂರನೆಯದಾಗಿ, ಯಾವ ಮಾಸದೊಳಗೆ ಪಿತೃಕಾರ್ಯಂ, ದೇವಕಾರ್ಯಂ, ತೀರ್ಥಯಾತ್ರಾ, ವೃತಾಧಿಕಂ, ಕ್ಷೌರಂ, ಮೌಂಜಿ, ವಿವಾಹೌಚ, ವೃತಂ, ಕಾಮ್ಯೋಪವಾಸಕಂ, ಮಲಿ ಮ್ಲುಚೆ ಸದಾ ತ್ಯಾಜ್ಯಂ ಗೃಹಸ್ಥೈಶ್ಚ ವಿಶೇಷತಃ. ಯಾವ ಮಾಸದಲ್ಲಿ ಪಿತೃಕಾರ್ಯವನ್ನು, ದೇವಕಾರ್ಯವನ್ನು, ತೀರ್ಥಯಾತ್ರೆಗಳನ್ನು, ಬೇರೆ ಬೇರೆ ವ್ರತಗಳನ್ನು, ಕ್ಷೌರವನ್ನು, ಉಪನಯನವನ್ನು, ವಿವಾಹವನ್ನು, ಕಾಮ್ಯ ಉಪವಾಸಾದಿಗಳನ್ನು ತ್ಯಾಗ ಮಾಡ್ತಾರೋ, ವಿಶೇಷವಾಗಿ ಗೃಹಸ್ಥರು ಯಾವ ಮಾಸದಲ್ಲಿ ಮಾಡುವುದಿಲ್ಲವೋ ಆ ಮಾಸ ಮಲಮಾಸ ಅಂತ ಕರೆಸಿಕೊಳ್ತು. ಸರಿ, ಹಾಗಾದರೆ ಪುರುಷೋತ್ತಮ ಮಾಸ ಹೇಗಾಯಿತು ಅಂದರೆ, ಎಲ್ಲರೂ ಕೂಡ ಇದಕ್ಕೆ ನಾಯಕನಿಲ್ಲ ಎಂಬುದಾಗಿ ತಿರಸ್ಕಾರ ಮಾಡಿದಾಗ ಈ ಮಾಸದ ಅಭಿಮಾನಿ ದೇವತೆ ಗೋಲೋಕದಲ್ಲಿ ಇರತಕ್ಕಂತಹ ರಾಧಾರಮಣ, ಸರ್ವೋತ್ತಮನಾದ ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಮೊರೆ ಹೋಗ್ತದೆ. ಆಗ ಭಗವಂತ ಯೋಚನೆ ಮಾಡಬೇಡ, ಇವತ್ತಿನಿಂದ ಈ ನಿನ್ನ ಮಾಸಕ್ಕೆ ಪುರುಷೋತ್ತಮನಾದ ನಾನೇ ನಿಯಾಮಕ, ನನ್ನ ನಿಯಂತ್ರಣದಲ್ಲಿ ನೀನಿರ್ತೀಯ ಎಂಬುದಾಗಿ ಭಗವಂತ ಅನುಗ್ರಹವನ್ನು ಮಾಡಿದ. ಆ ಕಾರಣದಿಂದಾಗಿ ಅವತ್ತಿನಿಂದ ಈ ಮಲಮಾಸ ಪುರುಷೋತ್ತಮ ಮಾಸ ಅಂತ ಪ್ರಸಿದ್ಧಿಗೆ ಬಂತು. ಮತ್ತು ಅಧಿಕ ಮಾಸ ಏಕೆ? ಈ ಮಾಸದಲ್ಲಿ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು, ಅಪೂಪವನ್ನು ದಾನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಪ್ರಾಪ್ತಿ ಇದೆ. ಅನೇಕ ವಿಧದ ಸೌಭಾಗ್ಯಗಳಿವೆ. ನಾನಾ ತರಹದ ದೌರ್ಭಾಗ್ಯಗಳು ನಾಶವಾಗ್ತವೆ. ಅಂತಹ ಸೌಭಾಗ್ಯವನ್ನು ಭಗವಂತ ಕರುಣಿಸ್ತಾನೆ. ದಟ್ಟ ದಾರಿದ್ರ್ಯ ನಾಶವಾಗ್ತದೆ, ಸಂತಾನವಿರದವರಿಗೆ ಸಂತಾನವಾಗ್ತದೆ. ಇನ್ನು ನಾನಾ ತರಹದ ಸೌಭಾಗ್ಯಗಳನ್ನು ತಂದುಕೊಡುತ್ತದೆ. ಏನು ಬೇರೆ ಮಾಸಗಳಲ್ಲಿ ದಾನ ಧರ್ಮಗಳನ್ನು ಮಾಡುತ್ತೇವೆ, ಅದಕ್ಕೇನು ಪುಣ್ಯ ಬರಬೇಕೋ ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಈ ಮಾಸದಲ್ಲಿ ಬರುತ್ತದೆ. ಆದ್ದರಿಂದ ಈ ಮಾಸಕ್ಕೆ ಅಧಿಕ ಮಾಸ ಅಂತ ಹೆಸರು. ಹಾಗಾದರೆ ಮೊದಲ ಹೆಸರು ಮಲಮಾಸ, ನಾಯಕ ಬಂದ ಮೇಲೆ ಪುರುಷೋತ್ತಮ ಮಾಸ. ಈ ಮಾಸದಲ್ಲಿ ಮಾಡಿರುವ ಕರ್ಮಗಳಿಗೆ ಅಧಿಕವಾದ ಫಲ ಇದೆ, ಅಧಿಕ ಮಾಸ. ಹೀಗಾಗಿ ಈ ಮಾಸದ ಬಗ್ಗೆ ತಿಳಿದ ನಾವು ನಮ್ಮ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟಿನ ಶ್ರೀ ಕಾಮಧೇನು ಕ್ಷೇತ್ರ, ಶ್ರೀ ಆಚಾರ್ಯಧಾಮ, ತೋಟದ ರಸ್ತೆ, ನವಲೂರು, ಇಲ್ಲಿ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರ, ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ, ಶ್ರೀ ಸತ್ಯಬೋಧ ತೀರ್ಥ ಗುರುಸಾರ್ವಭೌಮರ ಮೃತ್ತಿಕಾ ವೃಂದಾವನಗಳು ಇದ್ದದ್ದು ತಮಗೆ ಗೊತ್ತೇ ಇದೆ. ಆ ಮಹಾನುಭಾವರ ಆರಾಧನೆಯನ್ನು ಮಾಡುವಂತಹ ವಿಷಯವೂ ತಮಗೆ ತಿಳಿದಿದ್ದೇ ಇದೆ. ಬಂದ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಬೋಧರಾಜ ಸಭಾಭವನ, ಬೋಧ ಅಂದರೆ ಸತ್ಯಬೋಧ, ರಾಜ ಅಂದರೆ ವಾದಿರಾಜ, ಅದೇ ರೀತಿಯಾಗಿ ರಾಘವೇಂದ್ರರು ಕೂಡ ಅದರೊಳಗೆ ಸೇರ್ತಾರೆ, ಟೀಕಾಕೃತ್ಪಾದರು ಅದರೊಳಗೆ ಸೇರ್ತಾರೆ. ಇಂತಹ ಮಹನೀಯರನ್ನು ಒಳಗೊಂಡ ಬೋಧರಾಜ ಎನ್ನುವ ಹೆಸರಿನ ಒಂದು ಸಭಾಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಸಭಾಭವನಕ್ಕೆ ಅಧಿಕ ಮಾಸದಲ್ಲಿ ನಿಮಗೆಷ್ಟು ತಿಳಿತದೋ ಅಷ್ಟು ಧನ ಸಹಾಯವನ್ನು ಮಾಡಿ ಬ್ರಹ್ಮಾಂಡ ದಾನದ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೋತೇನೆ.
ಬಂದ ಭಕ್ತಾದಿಗಳಿಗೆ ಅನುಕೂಲ ಆಗಲಿಕ್ಕಾಗಿ ಅಂತ ಒಂದು ಬೋಧರಾಜ ಸಭಾಭವನ, ಮತ್ತೊಂದು ಪೂಜಾ ವೈಭವವನ್ನು ನೋಡಲಿಕ್ಕೆ ನೆರೆದ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತನ ದರ್ಶನ ಸುಲಭವಾಗಲಿ ಅನ್ನೋ ಕಾರಣದಿಂದ ಒಂದು ಹಯಗ್ರೀವ ಪೂಜಾ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ಎರಡೂ ಉದ್ದೇಶಕ್ಕೋಸ್ಕರವಾಗಿ ತಮಗೆ ತಿಳಿದಷ್ಟು ತಾವು ಭಗವಂತನ ಸೇವೆಯನ್ನು ಮಾಡಬೇಕು, ಅಧಿಕದಲ್ಲಿ ಅಧಿಕವಾದ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅಧಿಕ ಮಾಸದ ಆಚರಣೆಯನ್ನು ಅತ್ಯಂತ ವೈಭವದಿಂದ ದೇವರು ಪ್ರೀತನಾಗುವಂತೆ ನಾವು ಆಚರಿಸೋಣ. ಒಂದು ನೆನಪಿರಲಿ, ನಾವು ಯಾರಿಗೆ ಏನೇ ದಾನ ಮಾಡಬೇಕಾದರೂ ಕೂಡ ಯಾರಿಗೆ ಕೊಡ್ತಾ ಇರ್ತೇವೆ, ಅವರೊಳಗಿರುವ ಸಮಸ್ತ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ರಾಧಾರಮಣ ಶ್ರೀ ಪುರುಷೋತ್ತಮನಿಗೆ ಸಮರ್ಪಣೆ ಎನ್ನುವ ಭಾವನೆ ಇರಲಿ. ಶ್ರೀಕೃಷ್ಣಾರ್ಪಣಮಸ್ತು.